ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮೊನ್ನೆ ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸಿದ್ನಿ ಅಲ್ವಾ. ಇವಾಗ ಸ್ಟಿಚಿಂಗ್ ಮಾಡಿದ್ದೀನಿ. ಮೊನ್ನೆನೇ ಸ್ಟಿಚಿಂಗ್ ಮಾಡಿದೆ, ಬಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ. ಈ ರೀತಿ ಪಫ್ ಸ್ಲೀವ್ಸನ್ನು ಇಟ್ಬಿಟ್ಟು ನಾನು ಸ್ಟಿಚಿಂಗ್ ಮಾಡಿರೋಂಥದ್ದು ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಬ್ರಾಡ್ ಕೂಡ ಇದೆ. ವೇರ್ ಮಾಡಿ ಕೂಡ ನೋಡಿದರು. ಒಂದು ಚೂರು ಕೂಡ ನನಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಕಾಣಲಿಲ್ಲ ಅವ್ರು ವೇರ್ ಮಾಡಿದಾಗ. ಇದು ಈ ರೀತಿ ಸ್ಟಿಚಿಂಗನ್ನು ಮಾಡಿರೋಂಥದ್ದು. ಇದರದ್ದು ಏನಾದರೂ ಶೋಲ್ಡರ್ ಡ್ರಾಪ್ ಆಗಬಾರ್ದು, ಈ ರೀತಿ ಸ್ಟಿಚಿಂಗ್ ಆಗಬೇಕು ಅಂದರೆ ನಿಮಗೇನಾದರೂ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತಂದು ಏನಾದರೂ ಡೌಟ್ ಇತ್ತು ಅಂದರೆ ಈ ಒಂದು ಹಿಂದಿನ ವಿಡಿಯೋ ಹಾಕಿದ್ದೀನಿ ಸ್ನೇಹಿತರೆ. ಇದರದ್ದೇ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಹೋಗಿ ಚೆಕ್ ಮಾಡ್ಕೋಬಹುದು. ಇಲ್ಲಿ ನಾನು ನೋಡ್ತಾ ಇರ್ಬೋದು, ಇದು ಕೂಡ ಚಿಕ್ಕ ಅಳತೆ ಅಂದರೆ ತುಂಬ ಚಿಕ್ಕ ಅಳತೆ ಸ್ನೇಹಿತರೆ. ಇದು ಈ ರೀತಿ ಪೈಪಿಂಗನ್ನು ಕೊಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ಡೋರಿ ಹಾಕಿದ್ದೀನಿ, ಇನ್ನೂ ಹುಕ್ಸ್ ಮಾಡಿಲ್ಲ, ಮಾಡಬೇಕು. ಈ ರೀತಿ ಹಾಕಿಬಿಟ್ಟು ಸ್ಟಿಚ್ ಮಾಡಿರೋಂಥದ್ದು ನೋಡ್ತಾ ಇರ್ಬೋದು. ತುಂಬ ಚಿಕ್ಕದಾಗಿ ಡೋರಿ ಹಾಕಿದ್ದೀನಿ, ಯಾಕಂದರೆ ಚಿಕ್ಕ ಬ್ಲೌಸ್ ಅಲ್ವಾ, ತುಂಬ ಚಿಕ್ಕದಾಗಿ ಪುಟ್ಟದಾಗಿ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲಿ ದೊಡ್ಡದಾಗಿ ಏನು ಕೊಡೋಕೆ ಹೋಗ್ಬೇಡಿ, ಚಿಕ್ಕದಾಗಿ ಕೊಡ್ರಿ ಅಂತ ಹೇಳಿದ್ದಕ್ಕೆ ನಾನು ಈ ರೀತಿ ತುಂಬ ಚೆಂದ ಕಾಣಿಸುತ್ತೆ ಅಂತಂದ್ಬಿಟ್ಟು ಕೊಟ್ಟಿರೋಂಥದ್ದು. ಲೆಂತಿ ಸ್ಲೀವ್ಸು, ಇದು ಕೂಡ ತುಂಬ ಡಿಸೈನ್ ಬಂದಿದೆ, ವರ್ಕ್ ಬಂದಿದೆ. ಇದಕ್ಕೆ ಬ್ಲ್ಯಾಕ್ ಬ್ಲೌಸ್ ಆಗಿರೋದ್ರಿಂದ ಸಿಲ್ವರ್ ಕಲರು ಬಂದಿರೋಂಥದ್ದು, ಥ್ರೆಡ್ಡಲ್ಲೇ ವರ್ಕ್ ಮಾಡಿರೋಂಥದ್ದು ಇದು ತೋಳಿಗೆ. ಇವೆರಡೂ ಸ್ಟಿಚಿಂಗ್ ಮಾಡಿದ್ದೀನಿ ಸ್ನೇಹಿತರೆ. ಇವಾಗ ಏನಪ್ಪ ಅಂತಂದರೆ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಿದ್ದೀನಿ. ಈ ಒಂದು ಬರೀ ನಾನು ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಬಿಟ್ಟು ಸ್ಟಿಚಿಂಗ್ ಕೂಡ ಮಾಡಬೇಕು. ಇದನ್ನು ನಾನು ಲೈನಿಂಗ್ ಕಟ್ ಮಾಡಿದ್ದೆ ಮೊನ್ನೆ, ಬಟ್ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಿರಲಿಲ್ಲ. ಸುಮ್ಮನೆ ಕೆಲಸ ಇರೋದ್ರಿಂದ ಹಂಗಾಗಿ ಅದನ್ನ ಹಂಗೆ ಇಟ್ಟಿದ್ದೆ. ಇವಾಗ ಡ್ರೆಸ್ಸು ಸ್ಟಿಚಿಂಗ್ ಮಾಡಬೇಕು ಸ್ನೇಹಿತರೆ. ಅಂದರೆ ಸೈಡ್ ಫಿಟ್ಟಿಂಗು ತುಂಬ ಈಸಿ, ಅಂದರೆ ತುಂಬ ಈಸಿ. ಅದನ್ನು ಯಾವ ರೀತಿ ಸೈಡ್ ಫಿಟ್ಟಿಂಗ್ ಮಾರ್ಕ್ ಮಾಡ್ಕೊಂಬಿಟ್ಟು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ಡ್ರೆಸ್ಸು, ತುಂಬ ಸಾಫ್ಟಾಗಿದೆ. ಇದು ಅಳತೆ ಕೊಟ್ಟಿರೋವಂಥದ್ದು. ಇದು ಪ್ಯಾಂಟು, ಇದಕ್ಕೆ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಡಿ ಅಂತ ಹೇಳಿದರು. ಆ ಟಾಪಲ್ಲಿ ಇದು ಕೂಡ ಸ್ವಲ್ಪ ದೊಡ್ಡದಾಗಿ ಇನ್ನೇನಿಲ್ಲ, ಎಲ್ ಸೈಜಲ್ಲಿ ತೊಗೊಂಡಿರ್ತಾರಲ್ವ, ತುಂಬ ಚಿಕ್ಕದಾಗಿ ಇರುತ್ತೆ. ಇದು ಎಮ್ ಸೈಜ್ ಅಥವಾ ಎಲ್ ಸೈಜ. ಹಾಗಾಗಿ ನೋಡಿಕೊಂಡು ತಗೊಂಡ್ರೆ ನಮಗೆ ತುಂಬ ರಿಸ್ಕ್ ಇರೋದಿಲ್ಲ ಸ್ಟಿಚಿಂಗ್ ಮಾಡಬೇಕಾದ್ರೆ. ತುಂಬ ದೊಡ್ಡದಾಗಿ ತೊಗೊಂಡ್ಬಿಟ್ಟು ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಎಲ್ಲ ಸುಕ್ಲು ಬರೋದು, ಆ ರೀತಿ ಚಿಕ್ಕ ಅಳತೆ ಬೇಕು ಅಂತಂದರೆ ಕಷ್ಟ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಈ ಒಂದು ಮಾರ್ಕನ್ನು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಇವಾಗ ಇದನ್ನು ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ಆಲ್ರೆಡಿ. ಇದು ಮೋಟಿವೇಶ್ನಲ್ ವೀಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ನನ್ನ ಒಂದು ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ವಿಡಿಯೋನ ವಾಚ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಈ ರೀತಿ ಹಾಕ್ಕೊಂಡ್ಬಿಟ್ಟು, ನನಗೆ ಮಿಷಿನ್ ಮೇಲೆ ಇದು ಟಾಪ್ ಅಲ್ವಾ, ಅಷ್ಟೊಂದು ಫ್ರೀ ಅನಿಸೋದಿಲ್ಲ ಮಾರ್ಕೆಲ್ಲ ಮಾಡೋದಕ್ಕೆ. ಈ ರೀತಿ ಟೇಬಲ್ ಮೇಲೆ ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ನೀಟಾಗಿ ಉಲ್ಟಾ ಮಾಡ್ಕೋಬೇಕು. ಟಾಪು ನಾವು ಸ್ಟಿಚಿಂಗ್ ಮಾಡ್ತೀವಿ ಅಂತಂದರೆ ಈ ಒಂದು ಟಾಪನ್ನು ಉಲ್ಟಾ ಹಾಕ್ಕೊಳ್ಳಿ. ಉಲ್ಟಾ ಹಾಕ್ಕೊಂಡ್ಬಿಟ್ಟು ಇವಾಗ ನೀಟಾಗಿ ಕಂಕ್ಳು ಕರೆಕ್ಟಾಗಿ ಸೊಂಟ ಈ ರೀತಿ ಓಪನ್ ಸೈಡ್ ಓಪನ್ ಯಾವ ರೀತಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೀಟಾಗಿ 4 ಲೇಯರನ್ನು ಅಂದರೆ 2 ಲೇಯರನ್ನು ಈ ರೀತಿ ಹಾಕ್ಕೊಂಡ್ಬಿಟ್ಟು, ಸ್ಲೀವ್ಸ್ ಕೂಡ ಅಷ್ಟೇ ನೀಟಾಗಿ 2 ಸ್ಲೀವ್ಸ್ ಕೂಡ ಜೋಡಿಸ್ಕೋಬೇಕು. ಈ ರೀತಿ ಜೋಡಿಸ್ಕೋಬೇಕು. ಫಸ್ಟು ನೀಟಾಗಿ ಜೋಡಿಸ್ಕೊಂಡಾದ್ಮೇಲೆ ಇವಾಗ ಅಳತೆ ಟಾಪ್ ಏನಿದೆ ಅಲ್ವಾ, ಅದನ್ನು ತೊಗೋಬೇಕು. ಅಳತೆ ಟಾಪನ್ನು ತೊಗೊಂಬಿಟ್ಟು ಇದನ್ನು ಇವಾಗ ರೆಡಿ ಇದೆ ಅಲ್ವಾ, ಇದನ್ನು ಡಿಟ್ಟೋ ಈಗ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಟ್ಟು ಹಾಕ್ಕೊತೀನಿ. ಇದನ್ನು ಯಾವುದೇ ರೀತಿ ಟರ್ನ್ ಮಾಡ್ಕೊಳ್ಳಲ್ಲ ಸ್ನೇಹಿತರೆ. ಇದು ರೆಡಿ ಏನಿದೆ ಅಲ್ವಾ, ಇದನ್ನು ಇವಾಗ ಈ ರೀತಿ ಹಾಕ್ಕೊತೀನಿ. ನೀಟಾಗಿ ಇದನ್ನು ಕೂಡ ನೀಟಾಗಿ ಹಾಕ್ಕೋಬೇಕು. ಇದು ನಾನು ಸ್ಟಿಚ್ ಮಾಡುವಂಥ ಒಂದು ಟಾಪ್ ಏನಿದೆ ಅಲ್ವಾ, ಅದನ್ನು ಎಷ್ಟು ನೀಟ್ ಹಾಕ್ಕೊಂಡಿರ್ತೀವ, ಇದನ್ನು ಕೂಡ ಅಳತೆ ಟಾಪ್ ಕೂಡ ನಾವು ನೀಟಾಗಿ ಹಾಕ್ಕೋಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡು ನೀವೇನಾದ್ರೂ ಬರೀ ಸ್ಟಿಚಿಂಗ್ ಹಾಕಿದರೆ ಆಯಿತು, ಮತ್ತು ಯಾಕೆ ಅಳತೆ ಎಲ್ಲ ಮಾಡ್ಕೋಬೇಕು ಅಂತ ಅಂದ್ಕೋಬೋದು. ಬಟ್ ಎಲ್ಲರಿಗೂ ವರ್ಕ್ ಆಗಲ್ಲ ಸ್ನೇಹಿತರೆ. ಇದು ಅಳತೆ ಟಾಪ್ ಇದು ಕೊಟ್ಟಿರ್ತಾರಪ್ಪ ಅಂತಂದರೆ ಅಳತೆ ಮಾಡಿ ಇದ್ದೇ ಸೈಜಲ್ಲೇ ಸ್ಟಿಚಿಂಗ್ ಮಾಡಿಕೊಡಿ ಅಂತಲೇ ಹೇಳ್ಬಿಟ್ಟು ಕೊಟ್ಟೋಗಿರ್ತಾರೆ. ಸುಮ್ಮನೆ ನಾವು ಮೆಜರ್ಮೆಂಟ್ ಇಲ್ದಂಗೆ ನಾವು ಸ್ಟಿಚಿಂಗ್ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ, ಸೊಂಟದ ಥರ ಫಿಟ್ಟಿಂಗ್ ಕೂಡ ನೀಟಾಗಿ ಬರೋಲ್ಲ ಸ್ನೇಹಿತರೆ. ಇವಾಗ ಈ ಥರ ಹಾಕ್ಕೊಂಡ್ವಿ ಅಲ್ವಾ, ನೀಟಾಗಿ ಈ ಒಂದು ರೆಡಿ ಏನಿದೆ ಅಲ್ವಾ, ನೀಟಾಗಿ ಹಾಕ್ಕೋಬೇಕು. ಮಾರ್ಕ್ ಮಾಡ್ಕೊಂಬಿಟ್ಟು ನಾನಿಲ್ಲಿ ಸ್ಟಿಚಿಂಗ್ ಮಾಡ್ಕೊತೀನಿ.
ಕರೆಕ್ಟಾಗಿ ಆರ್ಮೋಲ್ ಹತ್ರ ಈ ಕಂಕಳ ಹತ್ರ ಏನಿದೆ ಅಲ್ವಾ, ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಈ ಒಂದು ಶೇಪನ್ನು ನೀಟಾಗಿ ಕಾಣಿಸೋ ರೀತಿಯಲ್ಲಿ ನೀವು ಮಾರ್ಕ್ ಮಾಡ್ಕೊಂಬಿಡಿ. ಇವಾಗ ಓಪನ್ ಸೈಡ್ ಏನಿದೆ ಅಲ್ವಾ, ಅಲ್ಲಿ ಕ್ರಾಸಾಗಿ ಬರಬೇಕು. ನಮಗೆ ಎಲ್ಲಿ ಓಪನ್ ಇರುತ್ತೆ ನೋಡಿಕೊಂಡು ಅಲ್ಲಿ ಒಂದು ನೀಟಾಗಿ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ನಮಗೆ ಹೊಲಿಗೆ ಫಿಟ್ಟಿಂಗು ಲಾಸ್ಟ್ ಆಗಬೇಕು. ಇದಕ್ಕೆ ಕೆಳಗಡೆ ಲೇಯರಿಗೆ ಕೂಡ ನಾನಿಲ್ಲಿ ಅದೇ ಮೆಜರ್ಮೆಂಟ್ ನೋಡ್ಕೊಂಬಿಟ್ಟು ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ಲೀವ್ಸ್ ಕೂಡ ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು. ಬಿಗಿನರ್ಸ್ಗಳಿಗೆ ಏನಪ್ಪ ಅಂತಂದರೆ ಈ ಥರದ್ದು ಟಿಪ್ಸ್ಗಳು ಗೊತ್ತಿರಲ್ಲ, ಹಂಗಾಗಿ ಯಾವ ರೀತಿ ಸ್ಟಿಚ್ ಹಾಕಬೇಕು, ಯಾವ ರೀತಿ ಇಲ್ಲ ಅಂತ ಗೊತ್ತಿರಲ್ಲ. ಇದಂತೂ ತುಂಬ ಈಸಿ, ಏನು ರಿಸ್ಕ್ ಇಲ್ಲ, ಏನಿಲ್ಲ. ಆರಾಮಾಗಿ ಈ ರೀತಿ ಒಂದು ರೆಡಿ ಟಾಪ್ ಇರುತ್ತೆ ಅಲ್ವಾ, ಅದನ್ನು ನಾವಿಲ್ಲಿ ತೊಗೊಂಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಂಡ್ವಿ, ಒಂದು ಸ್ಟಿಚ್ ಹಾಕ್ಕೊಂಡ್ವಿ ಅಂತಂದರೆ ಕರೆಕ್ಟಾಗಿ ನೀಟಾಗಿ ನಮಗೆ ಟಾಪ್ ಕೂಡ ಸೈಡ್ ಫಿಟ್ಟಿಂಗ್ ಮಾಡೋದು ತುಂಬ ಈಸಿ ಅಂತಲೇ ಹೇಳ್ಬೋದು. ಇಲ್ಲಿ ಸ್ಲೀವ್ಸಿಗೆ ಕೂಡ ಅಷ್ಟೇ, ಅದು ಯಾವ ರೀತಿ ಇದೆ ನೋಡ್ಕೊಂಬಿಟ್ಟು ಅಲ್ಲಿ ಒಂದು ಮಾರ್ಕನ್ನು ಹಾಕ್ಕೊಂಡ್ವಿ ಅಂತಂದರೆ ಫೈನಲಾಗಿ ಮಾರ್ಕಿಂಗು ಕಂಪ್ಲೀಟಾಗಿ ಆಯಿತು. ಇದು ನನಗೆ ಅವಶ್ಯಕತೆ ಇಲ್ಲ, ನಾನು ಹಂಗೆ ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ನಿಮಗೆ ತೋರಿಸ್ಲಿಕ್ಕೆ ಅಂತಂದ್ಬಿಟ್ಟು ಈ ಒಂದು ವಿಡಿಯೋನ ತೊಗೊಂಡಿರೋ ಅಂಥದ್ದು ಸ್ನೇಹಿತರೆ. ಈ ಒಂದು ಮಾರ್ಕಿಂಗ್ ಕೂಡ ನಿಮಗೋಸ್ಕರ ಅಂತಲೇ ಹೇಳ್ಬೋದು. ನೋಡಿದೆ ಅಲ್ವಾ, ಇವಾಗ ಮಾರ್ಕಿಂಗ್ ಎಲ್ಲ ಆಯಿತು. ಇವಾಗ ಒಂದು ಸ್ಟಿಚಿಂಗ್ ಹಾಕ್ಕೊಂಬಿಟ್ರೆ ಕಂಪ್ಲೀಟಾಗಿ ಟಾಪು ಸೈಡ್ ಫಿಟ್ಟಿಂಗು ಮಾಡೋದು ಕಂಪ್ಲೀಟಾಗಿ ಆಗುತ್ತೆ. ಇವಾಗೇನು ಮಾರ್ಕ್ ಮಾಡ್ಕೊಂಡೆ ಅಲ್ವಾ, ಅದೇ ರೀತಿ ಇವಾಗ ಅದ್ರ ಮೇಲ್ಗಡೆ ಒಂದು ಫಿಟ್ಟಿಂಗ್ ಹೊಲಿಗೆ ಹಾಕ್ಕೊಂಡು ನೆಕ್ಸ್ಟು ಇನ್ನೊಂದು ಹೊಲಿಗೆ, 2 ಹೊಲಿಗೆ ಅಂತೂ ಕಂಪಲ್ಸರಿ ನೀವು ಹಾಕಲೇಬೇಕು. ಒಂದೇ ಹೊಲಿಗೆ ಹಾಕ್ಕೊಳ್ಳಬಾರ್ದು. ಯಾವುದಾದ್ರೂ ಟಾಪ್ ಆಗಿರಲಿ ಸ್ನೇಹಿತರೆ, ಪ್ರತಿ ಒಂದು ಟಾಪ್ಗಳಿಗೆ ನೀವು 2 ಹೊಲಿಗೆನ ಹಾಕ್ಕೊಳ್ಳೇಬೇಕು. ಆವಾಗ ನಮಗೆ ಹೊಲಿಗೆ ಅನ್ನೋದು ಮತ್ತು ಏನಾದರೂ ಅಪ್ಪಿತಪ್ಪಿ ಏನಾದ್ರೂ ಸ್ವಲ್ಪ ನೀರಿಗೆ ಹಾಕಿದ ಮೇಲೆ ಏನಾದರೂ ಸ್ವಲ್ಪ ಫಿಟ್ಟಿಂಗು ಜಾಸ್ತಿ ಆಯಿತು, ಫಿಟ್ ಆಯಿತು ಡ್ರೆಸ್ಸು ಅಂದರೆ ಅವ್ರಿಗೆ ಬಿಚ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಇರುತ್ತೆ. 2 ತಪ್ಪಿದರೆ ಅಮ್ಮಮ್ಮ ಅಂದರೆ 3 ಹೊಲಿಗೆ ಅಂತೂ ಹಾಕ್ಕೊಳ್ಳಿ, ಇಲ್ಲ 3 ಹೊಲಿಗೆ ಇಲ್ಲ ಅಂದರೆ 2 ಅಂತೂ ಕಂಪಲ್ಸರಿ ನೀವು ಹಾಕ್ಕೊಳ್ಳೇಬೇಕು. ಅದು ಆದಮೇಲೆ ಎಲ್ಲ ಹೊಲಿಗೆಲ್ಲ ಹಿಡಿದಾದ್ಮೇಲೆ ಇನ್ನೊಂದು ಸರಿ ಚೆಕ್ ಮಾಡ್ಕೊಂಬಿಡಿ, ಲೂಸ್ ಆಗುತ್ತಾ ಅಥವಾ ಇಲ್ಲ ಟೈಟ್ ಆಗುತ್ತಾ ಅಂತಂದ್ಬಿಟ್ಟು. ಟೈಟ್ ಆದರೆ ಇನ್ನೊಂದು ಹೊಲಿಗೆ ಎಕ್ಸ್ಟ್ರಾ ಹಾಕ್ಕೊಂಬಿಡಿ, ಇಲ್ಲ ಸ್ವಲ್ಪ ಲೂಸು ಆಗಬಹುದು ಅನ್ನೋ ಒಂದು ಮೂಮೆಂಟ್ ಇತ್ತು ಅಂತಂದರೆ ಇನ್ನೊಂದು ಹೊಲಿಗೆ ಈ ಕಡೆ ಒಳಗಡೆ ಎಕ್ಸ್ಟ್ರಾ ನೀವು ಹಾಕ್ಕೊಂಡ್ವಿ ಅಂತಂದರೆ ಮುಗೀತು. ಆಲ್ಮೋಸ್ಟ್ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಬಿಟ್ರೆ ನೀವು ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಇವಾಗ ನಾನೇನು ಮಾರ್ಕಿಂಗ್ ತೋರಿಸಿದ್ನಿ ಅಲ್ವಾ, ಆ ರೀತಿ ಒಂದು ಮಾರ್ಕಿಂಗ್ ಮಾಡ್ಕೊಂಬಿಟ್ರೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ನಾನಿಲ್ಲಿ ರೆಡಿ ಟಾಪ್ಗಿಂತ 1/4 ಇಂಚ್ ಆಗುವಷ್ಟು ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ಲೂಸನ್ನು ಇಟ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಅದು ಕಾಟನ್ನು ಸ್ನೇಹಿತರೆ, ಸ್ವಲ್ಪ ನೀರಾಗಿ ಹಾಕಿದರೆ ಒಂದು ಸರಿ ವೇರ್ ಮಾಡಿ ಒಂದು ಸರಿ ನೀರಾಗಿ ಹಾಕಿದೆ ಅಂದರೆ ಮುಗೀತು, ಅದು ಫುಲ್ಲು ಟೈಟ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನೋಡ್ಕೊಬೇಕು ಬಟ್ಟೆ ಯಾವುದಿದೆ ಯಾವುದಿಲ್ಲ ಅಂತಂದ್ಬಿಟ್ಟು. ನೀವು ಪಾಲಿಸ್ಟರು ಅಥವಾ ಮಾರ್ಬಲು ಈ ರೀತಿ ಏನಾದರೂ ಬಟ್ಟೆ ಟಾಪ್ ಏನಾದರೂ ಸಿಕ್ತು ಅಂತಂದರೆ ಸ್ಟಿಚಿಂಗ್ ಮಾಡಲಿಕ್ಕೆ ಆವಾಗ ಕರೆಕ್ಟಾಗಿ ಹಾಕ್ಕೊಂಬಿಡಿ. ಬಟ್ ಇಲ್ಲಿ ಈ ರೀತಿ ಕಾಟನ್ ಏನಾದರೂ ಸಿಕ್ತು ಅಂತಂದರೆ 1/4 ಇಂಚ್ ಎಕ್ಸ್ಟ್ರಾ ನನಗೆ ಹಾಕ್ಕೊಂಬಿಡಿ, ಏನೂ ಆಗೋದಿಲ್ಲ. ಸ್ವಲ್ಪ ಬಿಟ್ಕೊಂಬಿಟ್ಟು ಇವಾಗ ಒಂದು ಸೈಡ್ ಆಯ್ತಲ್ವಾ, ಇವಾಗ ಈ ಕಡೆ ಸೈಡ್ ಕೂಡ ನಾನಿಲ್ಲಿ ನೋಡ್ಕೊಂಬಿಟ್ಟು ಹೊಲಿಗೆನ ಹಾಕ್ಕೊತಾ ಇರೋದು ಸ್ನೇಹಿತರೆ. ಹಂಗೆ ನಿಮ್ಗೆ ಏನಾದ್ರೂ ಯಾವ ವಿಡಿಯೋ ಬೇಕು ಯಾವ ವಿಡಿಯೋ ಇಲ್ಲ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಆದಷ್ಟು ವಿಡಿಯೋ ಮೂಲಕ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ನನಗೇನು ಗೊತ್ತಿದೆಯೋ ಅದಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು. ಗೊತ್ತಿಲ್ಲದೆ ಇರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿಲ್ಲ, ಅದು ನನಗೆ ಇಷ್ಟನೂ ಆಗೋದಿಲ್ಲ. ನನಗೇನು ಗೊತ್ತಿದೆಯೋ ಅದಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಯಾವ ರೀತಿ ಬೇಕು ಕಟ್ಟಿಂಗು, ಸ್ಟಿಚಿಂಗ್ ಬ್ಲೌಸು ಯಾವ ಮೆಜರ್ಮೆಂಟ್ ಬೇಕು ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಆದಷ್ಟು ಬೇಗ ವಿಡಿಯೋ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಒಂದು ಸೈಡ್ ಹೊಲಿಗೆ ಹಾಕಿಲ್ವಲ್ಪ, ಇನ್ನೊಂದು ಸೈಡ್ ಕೂಡ ನಾನು 2 ಹೊಲಿಗೆ ಹಾಕ್ಕೊತಾ ಇರೋದು. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಮೋಟಿವೇಶ್ನಲ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನನ್ನ ಒಂದು ಚಾನಲ್ಗೆ ಹೊಸಬ್ರು ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಲೈಕ್ ಮಾಡಿ ಸ್ನೇಹಿತರೆ, ಲೈಕೇ ಬರ್ತಿಲ್ಲ ನನ್ನ ಒಂದು ವೀಡಿಯೋಸ್ಗಳಿಗೆ. ಗೊತ್ತಿಲ್ಲ ಇಷ್ಟ ಆಗುತ್ತಾ ಇಲ್ಲ ಅಂತ ನನಗಂತೂ ನಿಜ ಗೊತ್ತಿಲ್ಲ. ಬಟ್ ಇಷ್ಟ ಆದರೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮೂಲಕ ಅದು ತಿಳಿಸೋಕ್ಕೆ ಪ್ರಯತ್ನ ಪಡಿ ಅಂತಲೇ ಹೇಳ್ಬೋದು. ಬಟ್ ಲೈಕು ಬರ್ತಿಲ್ಲ, ವ್ಯೂಸನ್ನು ಅಪ್ಪಿತಪ್ಪಿ ಸ್ವಲ್ಪ ನೋಡ್ತೀರಾ, ಬಟ್ ಅಷ್ಟು
ಲೈಕ್ ಮಾಡ್ತಿಲ್ಲ, ಯಾಕೋ ಗೊತ್ತಿಲ್ಲ. ನೋಡ್ತಾ ಇರ್ಬೋದು ಈ ರೀತಿ ಸೈಡ್ ಫಿಟ್ಟಿಂಗು ಕಂಪ್ಲೀಟಾಗಿ ಆಯಿತು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ.